ಶ್ರೀ ಗಿರಿಜಾಂಬಾ ಸಮೇತ ಆವಾಹಿತ ಶ್ರೀ ಭೋಗನಂದೀಶ್ವರಿ ಸ್ವಾಮಿ ಶ್ರೀ ಕಲ್ಯಾಣೋತ್ಸವಾಂಗ ಪಾರ್ವತಿ ಸ್ವಯಂವರ ಹೋಮ ಅನುಷ್ಠಾನ ಕರ್ಮಗಳಿಗೆ ಗೋತ್ರೋದ್ಭವಸ್ಯ ಎನ್ನುವ ಉದ್ದೇಶದಿಂದ ವಧುವಿನ ತಂದೆ ವರನಿಗೆ ಗೋದಾನವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ಪರಮೇ ಒಂದು ವನದಲ್ಲಿ ಪಾರ್ವತಿ ಕಾಣಿಸ್ತಾಳೆ. ಕಾಣಿಸಿದ ತಕ್ಷಣ ಪರಮೇಶ್ವರ ಕೇಳ್ತಾನೆ ಪಾರ್ವತಿ ದೇವಿ, ಇನ್ನು ಕೈಲಾಸಕ್ಕೆ ಹೋಗೋಣ. ಭೂಲೋಕದ ನಿಯಮ ಏನಪ್ಪಾ ಅಂತ ಹೇಳಿದ್ರೆ, ತಂದೆ ತಾಯಿಗಳ ವಿರುದ್ಧವಾಗಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲದೇನೆ ವಿವಾಹ ಮಾಡಿಕೊಂಡು ಕೂಡ ಕರೆಸಿ, ಇನ್ನು ನಾನು ಪಾರ್ವತಿ ದೇವಿಯನ್ನು ವಿವಾಹ ಮಾಡಿಕೊಳ್ಬೇಕು, ನನ್ನ ಪರವಾಗಿ ಇಲ್ಲಿ ಯಾರಾದರೂ ಹುಡುಗಿಯನ್ನು ಇಲ್ಲೂ ಅದೇ ರೀತಿಯಾಗಿ ಸಪ್ತಋಷಿಗಳನ್ನು ಕರೆಸಿದ್ದಾರೆ. ಯಾಕೆ ಸರ್ಕಾರವನ್ನು ಮಾಡಿ ರತ್ನಮಯ ಸಿಂಹಾಸನವನ್ನು ಹಾಕಿ ಪ್ರತಿಪಾದ್ಯಾಲಯವನ್ನು ವೇದಾಧ್ಯಾಯ ಸ್ವಾಮಿ ನೀವು ಬಂದಿರತಕ್ಕಂತಹ ಏನು ವಿಚಾರ ತಿಳಿಸಿಕೊಡಿ ಅಂತ ಹೇಳಿದಾಗ, ಏಕಾಏಕಿಯಾಗಿ ಯಾರಾದರೂ ಮನೆ ಬಂದಿದ್ದ ತಕ್ಷಣ ವಿಚಾರ ತಗೊಂಡಿಲ್ಲ. ಅದೇ ರೀತಿಯಾಗಿ ಸಪ್ತಋಷಿಗಳು ಕೂಡ ಹೇಳ್ತಾ ಇದ್ದಾರೆ, ಏನಪ್ಪಾ ಅಂತ ಆದ್ರೆ 7 ತಲೆಮಾರು ನೋಡ್ಬೇಕಂತೆ. ತಂದೆ ಯಾರು ತಾತ ಯಾರು ಅಂತ ಗೊತ್ತಾದ್ರೆ, ಅವ್ರ ವಂಶ ಎಂಥದ್ದು ಅಂತ ಗೊತ್ತಾದ್ರೆ ಹುಡುಗ ಎಂಥವನು ಅಂತ ಗೊತ್ತಾಗುತ್ತಂತೆ. ಅದಕ್ಕೆ ಪರ್ವತರಾಜ ಕೇಳ್ತಾ ಇದ್ದಾನೆ, ಏನಪ್ಪಾ ಅವರ ತಂದೆ ಯಾರು, ಅವನು ಯಾವ ಊರಲ್ಲಿದ್ದಾನೆ? ಕೈಲಾಸದಲ್ಲಿದ್ದಾನೆ. ಇನ್ನು ಈಶ್ವರ ಅನ್ನುವಂತಹ ವರ ಇದ್ದಾನೆ. ಆ ವರನಿಗೆ ನಿನ್ನ ಮಗಳಾಗಿರ್ತಕ್ಕಂತಹ ಪಾರ್ವತೀ ದೇವಿಯನ್ನ ವಿವಾಹ ಕೊಟ್ಟು ಶಕ್ತಿಯುಳ್ಳಂತಹ ಸಪ್ತಋಷಿಗಳನ್ನು ಮನೆಗೆ ಬಂದಿದ್ದಾರೆ.
ಅವರು ಕೊಟ್ಟು ವಿವಾಹ ಕೆಲಸ ಮಾಡಿ ಅವನಿದ್ರು ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವರೇನಾದರೂ ಸ್ಮಶಾನದಲ್ಲಿ ಇಲ್ಲಿಯ ಇದ್ರೆ ನಾವು ಇವತ್ತಿನ ದಿವಸ ಏನು ಪ್ರಾಣ ನಿರೋಧಕ ಯಾಕಂದ್ರೆ ಗಾಳಿ ಜಾಸ್ತಿ. ಪ್ರಸನ್ನ ಆನಂದೇಶ್ವರ ಶರ್ಮನೆ ಪರಾದ ಪ್ರಸನ್ನವಲ್ಲಭೇಶ್ವರ ಶರ್ಮನೆ ಪರಾದ कैलासादि महाशैलानां कर्कवेमान् लग्न होरा रेकाण नवांश द्वादशांश त्रिंशदशांशानां निरन्तरमनुकूलाः सुदिनं सुवां
ನಾವು ದೇವರ ಅನುಗ್ರಹ ಪಡ್ಕೋಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ಕಲ್ಯಾಣೋತ್ಸವ ಮಾಡೋದು ಬೇರೆ, ಲೋಕ ಕಲ್ಯಾಣ ಮಾಡೋದು ಬೇರೆ, ಇಷ್ಟು ಜನ ಸೇರಿ ಸೇವೆ ಮಾಡೋದು ಬೇರೆ. ಭೋಗನಂದೀಶ್ವರ ಕಲ್ಯಾಣೋತ್ಸವ ಸ್ವಯಂವರ ಪಾರ್ವತಿ ಹೋಮದ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬು ಫೌಂಡರ್ ಅಂತ ನಾನು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ರಾಯಪಾಡಿನ ವೇದ ಬ್ರಹ್ಮಶ್ರೀ ಜ್ಯೋತಿಷ್ಯ ವಿದ್ವಾನ್ ನಾವೆಲ್ಲರೂ ಒಂದು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಇಲ್ಲ. ಒಂದು ಮನೆಯಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಕುಟುಂಬದಲ್ಲಿ 5 ಜನ ಇದ್ದೀವಿ ಅಂತಂದ್ರೆ 5 ಜನರ ಮನಸ್ಸಿನಲ್ಲೂ ಒಂದೇ ಥರದ ಅಭಿಪ್ರಾಯ ಯಾವತ್ತೂ ಬರೋದಿಲ್ಲ. ಅವರವ್ರ ಮಾನಸಿಕವಾಗಿ ಅವರವರ ಭಾವಕ್ಕೆ ಭಾವನೆಗಳಿಗೆ ತಕ್ಕಂತೆ ಕೆಲವು ವಿಚಾರಗಳು, ಪ್ರಶ್ನೆಗಳು, ಉತ್ತರಗಳು ಬರುವಂಥದ್ದು. ಹಾಗಾಗಿ ಇದೊಂದು ಸಮಾಜ ಕಟ್ಟಬೇಕು ಅಂದಾಗ ಒಬ್ಬೊಬ್ಬ ಅಭಿಪ್ರಾಯಗಳು ಬೇರೆ ಇದೆಯೋ ಹೊರತು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಇಲ್ಲ. ಅಭಿಪ್ರಾಯಗಳ ಬದಲಾವಣೆ ಆಗಿರ್ಬೋದು ಹೊರತು ಭಿನ್ನಾಭಿಪ್ರಾಯಗಳು ಖಂಡಿತವಾಗ್ಲೂ ಬರೋದಿಲ್ಲ. ನಾವೆಲ್ಲರೂ ಒಂದು. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಒಟ್ಟುಗೂಡಿ ಈ ಭಾರತ ದೇಶವನ್ನ ಮುಂದಿನ ದಿವಸಗಳಲ್ಲಿ ಸ್ವಾಮಿ ವಿವೇಕಾನಂದರು ಕಟ್ಟಂಥ ಕನಸನ್ನ ನನಸು ಮಾಡ್ಲಿಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಅದು ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಬಾಡೆ ಮಾಡ್ತೀವಿ. ಸರ್, ಈಗ ಈ ಧರ್ಮ ಈಗಿನ ಯುವ ಜನತೆಗೆ ಅದು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅನ್ನುವಂಥ ವಿಚಾರ ಅಲ್ಲ. ಧರ್ಮ ಅಂತಂದ್ರೆ ಯಾವ ವ್ಯಕ್ತಿ ಒಳ್ಳೆ ಕೆಲಸವನ್ನು ಮಾಡ್ತಾನೋ ಅಂಥವ್ರಿಗೆ ಧರ್ಮವಂತ ಅಂತ ಕರೆಯುವಂಥದ್ದು, ಒಳ್ಳೆ ಕೆಲಸಕ್ಕೆ ಧರ್ಮ ಅಂತ ಕರೆಯುವಂಥದ್ದು. ಯುವಕರು ಮುಂದಿನ ದಿವಸಗಳಲ್ಲಿ ಧರ್ಮದ ಹಾದಿಯಲ್ಲೇ ನಡೀತಾ ಇದ್ದಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ನೋಡ್ಬೋದು. ಇವತ್ತು ನಮ್ಮ ಮೈಸೂರಿನಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ ಇದೆ. ಎಷ್ಟೋ ಜನ ಯುವಕರೇ ಕೂಡ ಇವತ್ತಿನ ದಿವಸ ಅಲ್ಲಿ ಬಂದು ಕಾರ್ಯಸಿದ್ಧಿ ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿ ದಾರವನ್ನು ಕಟ್ಕೊಳ್ಳುವಂಥದ್ದು. ಅದು ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥದ್ದೇ ತಾನೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡದೇ ಇದ್ದರೆ ಧರ್ಮ ಎಲ್ಲಿ ಉಳಿಯುತ್ತೆ? ಮಾಡೇ ಇವತ್ತಿನ ದಿವಸ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ನೀವು ಹೇಳುವಾಗ ಮಾಡದೇ ಇದ್ದರೆ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲಿ ಉಳಿಯುತ್ತೆ? ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ಆಗ್ತಾನೆ ಇರಬೇಕು. ಸನಾತನ ಧರ್ಮವನ್ನು ಎತ್ತಿ ಹಿಡಿಬೇಕು ಅನ್ನುವಂಥದ್ದೇ ನಮ್ಮ ವಿಚಾರ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ 15ನೇ ವರ್ಷದ ಶ್ರೀ ಪಾರ್ವತಿ ಸಮೇತ ಭೋಗನಂದೀಶ್ವರ ಸ್ವಾಮಿಯ ಕಲ್ಯಾಣೋತ್ಸವವು ವಿಶೇಷವಾಗಿ ಗಾಯತ್ರಿ ಸೇವಾ ಸಮಿತಿ ಹಾಗೂ ಗಾಯತ್ರಿ ಮಹಿಳಾ ಮಂಡಳಿಯ ಒಂದು ಆಧ್ವರ್ಯದಲ್ಲಿ ನಡೆದಿದೆ. ಈ ಒಂದು ಕಲ್ಯಾಣೋತ್ಸವವು ಲೋಕ ಕಲ್ಯಾಣಾರ್ಥವಾಗಿ ರಮೇಶ್ ಶಾಸ್ತ್ರಿಗಳ ಮುಂದಾಳತ್ವದಲ್ಲಿ ಬಹು ವಿಜೃಂಭಣೆಯಿಂದ ನಡೆದಿದೆ. ಈ ಕಲ್ಯಾಣೋತ್ಸವಕ್ಕೆ ಬಹಳಷ್ಟು ಮಂದಿ ಭಕ್ತರು, ಮಾತೆಯರು, ಮಹಿಳೆಯರು, ಮಕ್ಕಳು ಕೂಡ ಆಗಮಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಚತುರ್ವೇದ ಫಲಪುರುಷಾರ್ಥಗಳಲ್ಲಿ ಯಾವುದೋ ಒಂದು ಪುರುಷಾರ್ಥದ ಕೊರತೆ ಇರುತ್ತೆ. ಅದನ್ನೆಲ್ಲ ಕೊಡ್ತಕ್ಕಂಥವನು ಶಂಕರ. ಶಂ ಅಂದರೆ ಶುಭ, ಕರ ಅಂದರೆ ಮಾಡ್ತಕ್ಕಂಥವನು. ಯಾರು ಶುಭವನ್ನುಂಟು ಮಾಡ್ತಾನೋ ಅವನು ಶಂಕರ, ಯಾರು ಶಿವವನ್ನುಂಟು ಮಾಡ್ತಾನೋ ಅವನು ಶಿವ. ಹಾಗಾಗಿ ಬೇಗ ಆಗತಕ್ಕಂಥವನು ಶಂಕರ. ಅವನಿಗೆ ಭಕ್ತಿಪೂರ್ವಕವಾಗಿ ಒಂದು ನಮಸ್ಕಾರ ಮಾಡಿದ್ರೆ ನಮಗೆ ಅಷ್ಟೈಶ್ವರ್ಯಗಳನ್ನು ಅನುಗ್ರಹ ಮಾಡ್ತಾನೆ. ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಅನುಗ್ರಹಿಸಿತ್ತು ಶಂಕರ.
ಮಹಾಲಕ್ಷ್ಮಿಗೆ ಐಶ್ವರ್ಯವನ್ನು ಕೊಟ್ಟವನು ಶಂಕರ. ಅವರಿಗೆ ಕೊಟ್ಟವನು ನಮಗೆ ಕೊಡದೇ ಇರ್ತಾನೆ. ಹಾಗಾಗಿ ಇವತ್ತಿನ ದಿನ ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂತಹ ಸ್ವಯಂವರ ಪಾರ್ವತಿ ಹೋಮ ಹಾಗೂ ಪಾರ್ವತಿ ಸಮೇತ ಭೋಗನಂದೀಶ್ವರ ಸ್ವಾಮಿಯ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ನಡೆದಿದ್ದು ಪ್ರತಿಯೊಬ್ಬರಿಗೂ ಮಹಾಪ್ರಸಾದ ವಿನಿಯೋಗ ಈ ಥರದ್ದೆಲ್ಲ ಕಾರ್ಯಕ್ರಮಗಳು ನಡೆದಿದೆ. ಸಾಯಂಕಾಲ ಇಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಭಕ್ತಾದಿಗಳು ಸಹಾಯ ಮಾಡಿರ್ತಾರೆ. ಮಹನೀಯರಾಗಿರ್ತಕ್ಕಂತಹ ಘನಪಾಠಿಗಳು ಬಂದು ಇಲ್ಲಿ ವೇದಪಾರಾಯಣವನ್ನು ಮಾಡಿರ್ತಾರೆ. ಎಲ್ಲರಿಗೂ ಕೂಡ ಆ ಭೋಗನಂದೀಶ್ವರನ ಅನುಗ್ರಹ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.